ಕೆಲವೊಂದು ಸರಿ ನಾವು ಎಷ್ಟೇ ಕೇರ್‌ಫುಲ್ ಆಗಿರಲಿ, ಎಷ್ಟೇ ಹುಷಾರಾಗಿದ್ರೂ ನಮಗೆ ಹೆಲ್ತ್ ಇಶ್ಯೂಸ್ ಒಂದಲ್ಲ ಒಂದು ಆಗೇ ಬಿಡುತ್ತೆ. ಸೊ ನನಗೂ ಒಂದು ಆಗಿತ್ತು. ಸೊ ಹಾಗಾಗಿ ಹಾಸ್ಪಿಟ್ಲಿಗೆ ಹೋಗಿದ್ವಿ ಚೆಕ್ ಮಾಡಿಸ್ಕೊಳ್ಳೋದಕ್ಕೆ. ಸೊ ಏನು ಮಾಡೋಕ್ಕಾಗಲ್ಲ, ಲೈಫ್ ಯಾವ ಥರ ಬರುತ್ತೆ ಹಾಗೆ ಹೋಗಬೇಕು, ಹಂಗೆ ಡಿಸೈಡ್ ಆಗಿಬಿಟ್ಟಿದ್ದೀನಿ. ಸೊ ಚೆಕಪ್ ಎಲ್ಲ ಆಯಿತು, ಸ್ಕ್ಯಾನಿಂಗ್ ಕೂಡ ಮಾಡ್ಸೋಕ್ಕೆ ಹೇಳಿದ್ದಾರೆ. ಅದು ಸೊ 1 ವಾರ ಬಿಟ್ಟು ಮಾಡ್ಸೋಕ್ಕೆ ಹೇಳಿದ್ದಾರೆ. ಸೊ ಹಾಗೆ ಬ್ರೇಕ್‌ಫಾಸ್ಟ್‌ಗೆ ಪೆಸರಟ್ಟು ಮಾಡಿದ್ದೆ, ಹಾಗೆ ಮಧ್ಯಾಹ್ನ ಊಟಕ್ಕೆ ಕೂಡ ಮಾಡಿದ್ದೆ. ಕಿರಣ್ ಸೊ ನಂಗೆ ಹುಷಾರಿರಲಿ ಅಂತ ಬೆಳಿಗ್ಗೆ ಎದ್ದು ಅವರೇ ಎಲ್ಲ ನೋಡಿಕೊಂಡ್ರು. ಹಾಗೆ ಅಮ್ಮ ಮತ್ತು ನಮ್ಮ ತಮ್ಮ ಕೂಡ ಬಂದಿದ್ದರು. ಸೊ ಅವ್ರು ಬಂದಾಗ ನಂಗೆ ಸ್ವಲ್ಪ ರೆಸ್ಟ್ ಸಿಕ್ತು ಆರಾಮಾಗಿ. ಯಾನ ಅಜ್ಜಿ ಜೊತೆ ಆಟ ಆಡ್ಕೊಂಡಿದ್ಲು. ಅಮ್ಮ ಬೆಳಿಗ್ಗೆ ಶಾವಿಗೆ ಉಪ್ಪಿಟ್ಟು ಮಾಡಿದ್ರು. ನಿಜವಾಗ್ಲೂ ಎಷ್ಟು ಟೇಸ್ಟಿಯಾಗಿತ್ತು ಅಂದರೆ ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಎಲ್ಲ ತಿನ್ಕೊಂಡ್ವಿ, ಆಟ ಆಡ್ತಾ ಇದ್ಲು ಯಾನ. ಸೊ ಯೂಟ್ಯೂಬ್ಗೆ 50,000 ಆಗೋಕ್ಕೆ ಕಾಯ್ತಾ ಇದ್ದೆ. ಆಲ್ರೆಡಿ 50,000 ಪ್ಲಸ್ ಆಗಿದೆ ಸಬ್ಸ್ಕ್ರೈಬರ್ಸ್ ಎಲ್ಲ. ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು. ಅಜ್ಜಿ ಮತ್ತು ಮಾಮ ಹೋಗ್ತಾರೆ ಮನೆಗೆ, ಏನು ಮಾಡೋದೀಗ? ಅಮ್ಮ ಮಂಜು ಕೂಡ ರಿಟರ್ನ್ ಮನೆಗೆ ಹೋದ್ರು. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ.